ನಮ್ಮ ಅಕ್ಕನ ಮಗಳು ತುಂಬ ಚೆನ್ನಾಗಿದ್ದಾಳೆ ಕವನ. ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದ್ದಾಳೆ. ಹ್ಞೂ ಚೆನ್ನಾಗಿದ್ದಾಳೆ ಹೇಳ್ರಿ. ನಾನು ನೋಡ್ಕೊಂಬಂದೆ. ನಾನು ವಿಕ್ಕಿಯವರು ಬೆಳಗ್ಗೆ ಹೋಗಿದ್ವಿ ಅಕ್ಕ. ಚೆನ್ನಾಗೈತೆ, ಎಷ್ಟು ಚೆನ್ನಾಗೈತೆ ಗೊತ್ತಾ ನಿಮ್ಮ ಅಕ್ಕನ ಮಗಳು. ಭಾಳ ಚೆನ್ನಾಗೈತೆ ಬಿಡ್ರಿ. ಇವತ್ತಿಂದ ಕೆಲ್ಸಕ್ಕೆ ಹೋಗ್ತೀಯ ನಮ್ಮ ಕವನ ನೀನು? ಹೋಗ್ತೀನಿ ಕಣತ್ತೆ ಇವತ್ತಿಂದನ. ಹೋಗ ನಮ್ಮ ತವಕ್ಕ ಇನ್ನೇನು ಭೂಮಿ ಅಕ್ಕ ಇವತ್ತಿಂದಲೇ ಹೋಗು ಅಂತ ಹೇಳೈತೆ. ಅದಕ್ಕೆ ಇವತ್ತಿಂದಲೇ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ಏನು ಮನೆ ಹತ್ರನೇ ಕೆಲಸ, ಹೋಗಿ ಬರೋದು ಇದೇ ಊರಲ್ಲೇ. ಇನ್ನು ಬೇರೆ ಕಡೆ ಎಲ್ಲೋ ಜರ್ನಿ ಮಾಡಬೇಕಪ್ಪ ಅಮ್ಮಂಗಿಲ್ಲ ಏನಿಲ್ಲ. ಆರಾಮಾಗಿ ಸಂಬಳ ತಗೋಬೋದು. ಅದಕ್ಕೋಸ್ಕರನ ಸೇರಿದ್ದೀನಿ. ನನಗೆ ಕೆಲಸ ಸಿಕ್ಕೈತೆ. ಹೆಂಗೋ ಬಿಡತ್ತ. ಇವಾಗ ನಮಗೆ ಒಳ್ಳೇದು ಆತತ್ತ. ನಿನಗೆ ಕೆಲಸ ಸಿಕ್ತು, ನಮ್ಮ ಪ್ರೀತಮ್ಗೊಂದು ಮಕ್ಕಳಾಗ್ಬಿಟ್ರಿ ಸಾಕಮ್ಮ. ಅಷ್ಟೇ ನನ್ನ ದೇವ್ರ ಬೇಡ್ಕೊಂಬೋದು. ನಾನೇನು ಇವಾಗ ತುಟಿ ಎರಡು ಮಾಡಲ್ಲ. ಅಯ್ಯೋ ಬೇಡಮ್ಮ ತಾಯಿ, ನಾನು ಹಂಗೆ ಜಗಳ ಆಡ್ತಿದ್ದೆ. ಇವಾಗೆಲ್ಲ ಅದನ್ನ ಜಗಳ ಆಡೋರು ನೋಡಿದರೆ ನನಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ. ಹಂಗೆ ಜಗಳ ಆಡ್ಕೊಂಡು ನಾನು ಬಂದಾಳು. ಅಯ್ಯೋ ಬೇಡ, ಈಗೇನು ನಾನು ತುಟಿ ಎರಡು ಮಾಡಲ್ಲಮ್ಮ. ನೀವೇನು ಮಾಡಿಕ್ತೀರೋ ಅದು ನುಂಗ್ತೀನಿ, ನೀವೇನು ಹೇಳ್ತೀರೋ ಅದನ್ನು ಕೇಳ್ತೀನಿ. ನೀವೆಲ್ಲಿಗಾನ ಹೋಗ್ರಿ, ಮನೆಗಳು ಬದುಕು ಮಾಡ್ಕೊಂಡು ಇರ್ತೀನಿ. ಹೇಳತ್ತೆ ನೀನು ಹಿಂಗೆ ಇದ್ದುಬಿಟ್ರೆ ನಮಗೂ ಎಷ್ಟು ಖುಷಿ ಗೊತ್ತಾ. ಅವಾಗಿದ್ದಿದ್ದು ಸುಗುಣನೇ ಬೇರೆ, ಇವಾಗಿರೋ ಸುಗುಣನೇ ಬೇರೆ. ಅವಾಗ ಹೆಂಗಿದ್ದೆ, ಇವಾಗ ಹೆಂಗಿದೆಯಾ? ನಿಜವಾಗ್ಲೂ ಹಿಂಗಿದ್ದುಬಿಟ್ರೆ ಎಲ್ಲರೂ ಸಂತೋಷವಾಗಿರ್ಬೋದು. ಅವಾಗ ತುಂಬಾ ಜಗಳ ಮಾಡ್ತಿದ್ರಿ, ತುಂಬಾ ಒಂಥರ ಏನೋ ಹೆಂಗೆಂಗೋ ಅದು ಆಯ್ತು ಬಿಡಿ. ಅದನ್ನ ನೆನೆಸ್ಕೊಂಬೋದೇ ಬೇಡ. ಇವಾಗ ಚೆನ್ನಾಗಿದ್ದೀರಲ್ಲ ಸಾಕು. ನೀವು ಇವಾಗ ಚೆನ್ನಾಗಿರೋದಕ್ಕೆ ನಮಗೂ ಒಂಥರ ಎಲ್ಲರಿಗೂ ನೆಮ್ಮದಿ ಮನೆಯಾಗೆಲ್ಲ. ಅವಳು ಇನ್ನೇನು ತಲೆಗಳು ನಮ್ಮ ಕವನ ಬಂದಿರೋದಕ್ಕೆ ಅವಳು ನಮ್ಗೆ ಅಡ್ಜಸ್ಟ್ ಆಗ್ತಾಳೆ ಚೆನ್ನಾಗಿ. ಸ್ವಂತ ಅಕ್ಕ ತಂಗಿಯರ್ಗಿನ ಹೆಚ್ಚಾಗಿದ್ದೀವಿ ನಾವು ಇಬ್ಬರು. ಅದು ನೋಡೋಣ ಜನ ಸಹಿಸ್ಕೊಂಬಲ್ಲ. ಸ್ವಂತ ಅಕ್ಕ ತಂಗಿಯರು ಇದ್ದಂಗಿದ್ರೆ ಅಯ್ಯೋ ವಾರ್ಗಿತ್ತಾರಮ್ಮಂಗೆ ಇಲ್ಲ ಹಂಗೆ ಇದ್ದಾರೆ ಅಂತಾರೆ. ನಾನು ಪಾರು ಒಂದು ಸ್ವಲ್ಪ ಅವಾಗ ಜಗಳ ಮಾಡ್ಕೊಳ್ಳೋದಕ್ಕೆ ಅಯ್ಯೋ ಜಗಳ ಮಾಡ್ಕೊಂಡ್ರು ಅಂದರು. ಹಿಂಗೆ ಏನಾದರೂ ಒಂದು ಬರ್ತಾನೆ ಇರ್ತಾವೆ ಸಮಸ್ಯೆಗಳು. ಏನು ಮಾಡೋಕ್ಕಾಗಲ್ಲ, ಬಗೆಹರಿಸ್ಕೊಂಡು ಹೋಗ್ಬೇಕಷ್ಟೇ. ನಾನು ನಿಜ ಚಿಕ್ಕ ಯಜಮಾನ್ರು ಬಂದು ಹೇಳಿದಾಗ ಇದೇನಪ್ಪ ಇದು, ಇವ್ರು ಇಂಥದ್ದು ಹೇಳ್ತಾ ಇದ್ದಾರೆ, ಎಂಥ ಮನೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಅಪ್ಪ ಇಂಥಾಗ ನೋಡಿದ್ರೆ ಅವ್ರು ಮಾತು ತೆಗಿಯಂಗಿಲ್ಲ. ಎಂಥ ಮನೆ ಸಿಗ್ತೀನೋ ಏನೋ, ಯಾಕಪ್ಪ ನನಗೆ ಇಂಥದ್ದು ಯಾರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂತಿದ್ದೆ. ಎಂತಾರೋ ಏನೋ ಹೆಂಗಪ್ಪ ಹೋಗಿ ಅವ್ರ ಹತ್ರ ಇರೋದು ಅನ್ಕೊಂತಿದ್ದೆ. ಇವಾಗ ಗೊತ್ತಾಗ್ತೈತಿ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅಂತ. ಇವಾಗ ನಮ್ಮಪ್ಪ ಇನ್ನೂ ಹೆಂಗನ ಅವರು ಚಿಕ್ಕ ಯಜಮಾನ್ರು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಅವರು ಒಪ್ಪಿರೋ ತಕ್ಕ ನಾನು ಮದುವೆ ಆಗಿದ್ದಕ್ಕೆ ಅವರು ನಮ್ಮಪ್ಪ ಇನ್ನು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಹೆಂಗೋ ನಮ್ಮಪ್ಪ ನಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ನನಗೆ ಅವಾಗ ಹಂಗೆ ಅನ್ನಿಸ್ತಿತ್ತು. ಎಂಥವ್ರಿಗೆ ಆಗಲಿ ಅವಾಗ ಬೇಜಾರು ಅನಿಸುತ್ತೆ ಹೇಳು ಕವನ. ಯಾಕಂದರೆ ಎರಡನೇ ಮದುವೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳು? ಎಂಥವ್ರಿಗೂ ಇಷ್ಟ ಆಗಲ್ಲ. ಹೆಂಗಪ್ಪ ಏನಪ್ಪ ಯಾಕೋ ಅವರೇ ಇಲ್ಲ ಅಂದಮೇಲೆ ಎರಡನೇ ಮದುವೆ ನಮ್ಮನ್ನು ಇನ್ನು ಹೆಂಗೆ ನೋಡ್ಕೊಂತಾರೆ? ಅವರೇ ಬಿಟ್ಟಿದ್ದಾರೆ, ಅವ್ರನ್ನೇ ಬಿಟ್ಟಿದ್ದಾರೆ ಅಂದಮೇಲೆ ನಮ್ಮನ್ನು ಹೆಂಗೆ ನೋಡ್ಕೋಬೋದು ಅಂತೇಳಿ ಬಂದೇ ಬರುತ್ತೆ. ನಿನಗೆ ಅಲ್ಲ, ಕಾಣದೇ ಇಲ್ದವ್ರಿಗೆ ಯಾರಿಗೆ ಆದ್ರೂ ಈ ರೀತಿ ಮನಸ್ಸಲ್ಲಿ ಬಂದೇ ಬರುತ್ತೆ. ಕವನ ಇಲ್ಲ ಅಂದಿದ್ರೆ ನೆಕ್ಸ್ಟ್ ನನಗೆ ಕೆಲಸ ಸಿಗ್ತಾ ಇದ್ದಿದ್ದು. ಕವನ ಪ್ಲೀಸ್ ಕವನ, ಈ ಕೆಲಸನ ನನಗೆ ಹಾಕಿಸ್ಕೊಡು, ನೀನು ಮಾಡಲ್ಲ ಅಂತ ಹೇಳು ಕವನ. ದೊಬ್ರಿ ಆಸೆ ಕೇಳ್ತೀನಿ ಅವಳನ್ನ. ಮನೆ ಬಾಗ್ಲಕ್ಕೆ ಬಿಟ್ಕೋಬೇಡ್ರಿ. ಯಾಮಕ್ಕ ಇಕ್ಕೊಂಡು ಬಂದವಳೆ? ಏಯ್ ಯಾಕೆ ನನ್ನ ಮನುಷ್ಯಳಲ್ವಾ? ನನ್ನ ಕೆಲಸ ಮಾಡಲ್ವಾ? ಯಾಕೆ ನನಗೆ ಹಂಗೆ ಕೇಳ್ತಾ ಇದೆಯಾ ನೀನು? ನನ್ನ ಕೆಲಸ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದೀಯಾ? ಮಾಡಿ ತೋರಿಸ್ತೀನಿ ನಾನು. ನನಗೂ ಕೆಲಸ ಮಾಡೋದು ಗೊತ್ತೈತೆ, ಎಲ್ಲ ಗೊತ್ತೈತೆ. ಯಾಕೆ ನಿನಗೆ ಕೊಡಬೇಕು ಅಂತ ನಾನು ಬರ್ಕೊಡೋಣ? ಓಕೆ, ನನಗೆ ನೀನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದೀಯಾ? ಅಲ್ಲ, ತುಂಬ ಕಷ್ಟ ಇವಾಗ ನಮ್ಮ ಮನೆ ಪರಿಸ್ಥಿತಿ. ಪ್ಲೀಸ್ ಕವನ ಪ್ಲೀಸ್, ಇಲ್ಲ ಅಂದಂಗೆ ನೀನು ಮಾಡಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ನನಗೆ ಕೊಟ್ಟಿರೋದು ಅವರು. ನಾನು ಹಾಕಿದ್ದೆ, ಅದಕ್ಕೆ ನೆಕ್ಸ್ಟ್ ನನಗೆ ಕೊಟ್ಟಿರೋದು. ನೀನು ಮಾಡಲ್ಲ ಅನ್ನೋ ಸ್ವಲ್ಪ ಪರ್ಸೆಂಟೇಜ್ ನಿಂದು ಜಾಸ್ತಿ ಐತೆ, ಅದಕ್ಕಾಗಿನ ಪ್ಲೀಸ್. ಇವಾಗ ನೆಕ್ಸ್ಟ್ ನನಗೆ ಬರೋದು, ಸುಪ್ಪಿಗಂತೂ ಬರಲ್ಲ, ನನಗೆ ಬರೋದು. ಪ್ಲೀಸ್ ಕೆಲಸ ಮಾಡಲ್ಲ ಅಂತ ಹೇಳು ಕವನ ನೀನು. ಸಿಕ್ ನಡಿ ನಮ್ಮ ಮನೆಯಕ್ಕೆ ನೀನು ಕಾಲಿಕ್ಕೆ ಬೇಡ. ನಮ್ಮ ಮಾಮೇನೋ ನೋಡ್ಬಿಟ್ಟೈತೆ ಅಂದರೆ ನಮ್ಮನ್ನು ಬೈತೈತೆ. ನೀನು ಬರಬೇಡ ನಮ್ಮ ಮನೆಯಕ್ಕೆ ನೀನು. ಅಯ್ಯೋ ನಾನೇನೇನು ಕೇಳಕ್ಕೆ ಬಂದಿಲ್ಲ ಹೇಳು ಪ್ರೀತಿ ಅಕ್ಕ. ಅದೇನಕ್ಕೆ ಹಂಗಾಡ್ತಾ ಇದೆಯಾ? ನಾನು ಏನೇನೇನು ಕೇಳಕ್ಕೆ ಬಂದಿಲ್ಲ, ಏನೋ ತಗೊಂಡು ಹೋಗಿ ಬಂದಿಲ್ಲ, ಏನಿಲ್ಲ. ನಾನು ಏನು ಕೇಳ್ತಾ ಇರೋದು ಕೆಲಸದ ವಿಚಾರವಾಗಿ ಬಂದಿರೋದು ಅಷ್ಟೇ. ಕೆಲಸನ ಹಾಕಿಸ್ಕೊಡು, ಇನ್ನೇನು ನಿಮ್ಮ ಮಸ್ತಾಗೈತೆ, ಯಾಕೆ ಸುಮ್ಮನೆ ನಿಮಗೇನೆ ಹೊಲನೇ ಬೇಜಾನೈತೆ ಅಂತ ಹೇಳಿ ಅದನ್ನೇ ಕೇಳಕ್ಕಂತ ಬಂದೆ ಅಷ್ಟೇ. ಪ್ಲೀಸ್ ನೀನೇನು ಅಂದಂಗೆ ನನಗೊಂದು ಸ್ವಲ್ಪ ಕೆಲಸ ಹಾಕಿಸ್ಕೊಂಡು ಕೊಡು ಪ್ಲೀಸ್. ಅರ್ಥ ಆಗಲ್ವೇ ನಿನಗೆ? ಹೋಗಿ ಸುಮ್ಮನೆ. ಅವಳಿಗೆ ಕೆಲಸ ಸಿಕ್ಕಿರೋದು ನಿನಗೆ ಕೊಡೋಕೆ ಅವಳಿಗೇನು ಹುಚ್ಚೆ? ತಲೆಗೆಲ್ಲ ಕೆಟ್ಟೈತೆ ಅಂತ ತಿಳ್ಕೊಂಡಿದ್ಯಾ? ಯಾರಾದರೂ ಗೌರ್ಮೆಂಟ್ ಕೆಲಸ ಸಿಕ್ಕಿರೋದು ಅವ್ರಿಗೆ ಸಿಕ್ಕಿರೋದನ್ನ ಬೇರೆಯವ್ರಿಗೆ ಕೊಡ್ಸೋಕ್ಕಾಗುತ್ತಾ? ಯಾರು ಕೊಡಿಸ್ತಾರೆ? ಯಾರೂ ಕೊಡಿಸಲ್ಲ. ನಮಗೂ ಗೌರ್ಮೆಂಟ್ ಕೆಲಸ ತಗೋಬೇಕು, ನಾವು ಗೌರ್ಮೆಂಟ್ ಸಂಬಳ ತಗೋಬೇಕು, ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಗೌರ್ಮೆಂಟ್ ಇದರಲ್ಲಿ ಅಂತೇಳಿ ಎಲ್ರಿಗೂ ಆಸೆ ಇರುತ್ತೆ. ಓದ ಅಂಥವ್ರಿಗೆಲ್ರಿಗೂ ನಾವು ಗೌರ್ಮೆಂಟ್ ಕೆಲಸ ತಗೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಅಂತದ್ರಾಗ ಅವಳು ಇಷ್ಟಪಟ್ಟು ತಗೊಂಡಿದ್ದಾಳೆ.
ನೀನು ಮತ್ತೆ ಅವಳು ಕೇಳಿ ಇಲ್ಲ ಅನ್ನಿಸ್ಕೊಬೇಡ, ಅವಳು ಇಲ್ಲ ಅನ್ನೇ ಅಂಬೋದು. ಇವಾಗ ಏನು ನಾವೇನೇನು ಕೊಡ್ತೀವಿ ಅಂತ ಏನು ಹೇಳ್ತಿಲ್ಲ, ಕೊಡಲ್ಲ ಅನ್ನೋದು ಗೊತ್ತಿದ್ದು ಕೊಟ್ಟು ನೀನು ಹಿಂಗೆ ಬರ್ತಾ ಇದೆಯಲ್ಲ, ಕೇಳ್ಕೊಡ್ದು ನಡಿ ಆಚಿಗೆ. ಆಚಿಗೆ ನಡಿ. ನಮ್ಮ ಮನೆಗೆ ಏನಾದರೂ ಕಾಲಿಗೆ ಬಿಟ್ಟಿದ್ದೀ ಅಂದರೆ ಸರಿ ಹೋಗೋದಿಲ್ಲ ನೋಡು. ಥೋ, ಇನ್ನು ಯಾವ ಮಕ್ಕಕ್ಕೆ ನಮ್ಮ ಮನೆಯಕ್ಕೆ ಅಲ್ಲ, ನಮ್ಮ ಮನೆ ಅಂಗಳ ತುಳಿಯೋಕನ ನಿನಗೆ ಹೆಂಗಾದ್ರೂ ಮನ್ಸು ಬರುತ್ತೆ? ಅಯ್ಯೋ ಶಿವನೇ, ಅಲ್ಲ ನನ್ನಂತವಳಾಗಿದ್ರೆ ಹೆಜ್ಜೆ ಇಕ್ತಿರಲ್ಲ ನಾವು ಅವ್ರಿಗೆ ಮಾಡಿರೋ ಮೋಸಕ್ಕೆ ಅಂತ. ಮಾನ ಮರ್ಯಾದಿಲ್ಲ ತಗೋ ಬತ್ತೈತಿ. ಮಾನ ಮರ್ಯಾದಿಲ್ಲ ಅಂದು ಅಲ್ಲಿ ಅತ್ತೆ ಸೊಸೆಯರ್ನೆಲ್ಲ ಆಗ್ಲಿಸಕ್ಕೆ ನನಗೆ ತಂದು ಇಕ್ತಾಳೆ. ಅದು ಇದು ಹೇಳ್ತಾಳೆ ಹೋಗ್ಬೇಕಾರೆ. ಅತ್ತೆ ನಿನ್ನ ಸೊಸೆಯರು ಏನೂ ಮಾಡಲ್ಲ, ಇಬ್ಬರಳು ಓಡಾಡ್ತಾರೆ, ಓಡಾಡ್ಲಿ ಬಿಡು ಅಂತ. ನನ್ನ ಸೊಸೆಯರು ನನಗೆ ಏನೇ ಅಂದರೂ ನನ್ನ ಸೊಸೆಯರು ನನಗೆ ಇವತ್ತು ಗ್ರೇಟು. ನಾನು ಮಾಡದೇ ಇರಲಿ, ಅವರು ತುಟಿ ಎರಡು ಮಾಡಲ್ಲ, ನಾನು ತುಟಿಗೆ ಪಿಟಿಗೆ ಕಂಬಲ್ಲ, ಮಾತಾಡಲ್ಲ. ನಮ್ದೇನೈತೆ ಅಷ್ಟೇನೆ. ನಾವೇನು ಜಗಳ ಆಡೋದಾಗಲಿ ಗುದ್ದಾಡೋದಾಗಲಿ ಅವೆಲ್ಲ ನಡೆಸಿಲ್ಲ ನಾವು ನಮ್ಮ ಸೊಸೆಯರ್ ತಾಯಿ. ಇಲ್ಲದ್ದೆಲ್ಲ ಚಿಕ್ಕಪ್ಪತ್ತಾಳೆ ನಡಿ ಆಸಿಕೆ. ನನ್ನ ಮನೆ ಬಕ್ಲ ಕಾಲಿಕ್ಕಿಯ. ಹೌದೇನು ಹಂಗಾದ್ರೆ ಹಂಗೆಲ್ಲ ಹೇಳ್ಕೊಡ್ತಾಳೆ. ಇದ್ರಾಗೆ ಗೊತ್ತಾಗ್ತೈತೆ ಅವಳು ಬುದ್ಧಿ ಏನು ಅಂತ. ಅಲ್ಲ ನೋಡಿ ಹೆಂಗಿದ್ದವಳು, ಅತ್ತೆ ಸೊಸೆರಿಗೆ ತಂದಿಕ್ಕಕ್ಕೆ ನೋಡ್ತಾ ಇದ್ದಾಳಲ್ಲ ನಾಳೆನೇ. ಎಷ್ಟು ಮಟ್ಟಿಗೆ ಇರಬೇಡ ಇವಳು. ಯಾಕೆ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವೇನೆ? ಅತ್ತೆ ಸೊಸೆಯರೆಲ್ಲ ಚೆನ್ನಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಅಲ್ವೇ? ಅದಕ್ಕೆ ಹಿಂಗೆ ತಂದಿಕ್ತಾ ಇದೆಯಾ? ಥೂ, ಚೆನ್ನಾಗಿರೋರು ನೋಡಿ ಸಂತೋಷ ಪಡಬೇಕೇ ಹೊರ್ತು ನಾವು ಚೆನ್ನಾಗಿರಬೇಕು ಇವ್ರಂಗೆನೆ ಅತ್ತೆ ಸೊಸೆ ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಸಂತೋಷ ಪಡಬೇಕೇ ಹೊರ್ತು ಹೊಟ್ಟೆ ಹುರ್ಕೊಂಡು ಇದು ಮಾಡೋದಲ್ಲ. ಹೊಟ್ಟೆ ಹುರ್ಕೊಂಡು ನೀನು ಹಾಳಾಗಿ ಹೋಗ್ತೀಯ, ಹಾಳಾದವಳೆ. ಅದಕ್ಕೆ ಮತ್ತೆ ಹಾಳಾಗಿ ಹೋಗಿರೋದು. ಹೋಗಿ ನನ್ನ ಗಂಡನಿಗೆ ಅನ್ಬಾರದು ಮಾತಂದಿದೆಯಾ? ಎಷ್ಟು ಅಯ್ಯನ್ಸಿದ್ಯಾ ನನ್ನ ಗಂಡ ದೇವ್ರು ಅಂಥವ್ನ ಅಯ್ಯನ್ಸ್ ಕೈಯಕ್ಕೆ ನೀರು ಇದಿರೋದಕ್ಕೆ ನೀನು ಇವತ್ತು ಅಯ್ಯಂತ ಇರೋದು. ಹೋಗು ನಡಿ ಆಸಿಕೆ. ನಾ ಯಾರು ಕೊಡೋದಿಲ್ಲ, ಯಾರು ಕೊಡಲ್ಲ ಅಂಬೋದು ಗೊತ್ತಿದ್ರು ಬಂದಿಲ್ಲ, ಬಲವಂತ ಮಾಡ್ತಿಲ್ಲ. ಗೊತ್ತಾಗಲ್ವೇ ನಿನಗೆ? ಕೆಲಸ ಆಗೈತೆ, ನಾನೇ ಹೋಗ್ಬೇಕು ನಾಳೆಯಿಂದನ. ಇವತ್ತಿಂದಲೇ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ನಾಳೆಯಿಂದ ಅಂಬೋದೇನು, ಇವತ್ತಿಂದಲೇ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ನಾನು. ಅಲ್ಲ ಏನೋ ನನ್ನ ಮೇಲೆ ಕರುಣೆ ತೋರಿಸಿ ವಿಕ್ಕಿಗಾದರೂ ಹೇಳಿ ಬಿಡ್ರಿ ಅಂತ. ಹೋಗೆ ಸುಮ್ಮನೆ ಹೋಗಿ ದಬ್ಬಕ್ಕವನ ಹೇಳ್ತೀನಿ. ನಡಿ. ಅಯ್ಯೋ ಬಿಡು, ಹೋಗ್ತೀನಿ ಬಿಡು. ಮರ್ಯಾದೆ ಇಲ್ಲ ಕಣಕ ಏನೇನ್ರಿ ಇವರಿಗೆ. ಮೇಡಮ್ಮ ಅತ್ತೆ ಸೊಸೆ ಅಲ್ಲೇ ಚೆನ್ನಾಗಿರೋದಕ್ಕೆ ನನಗೆ ತಂದು ಕಕ್ಬತ್ತಾ ಇದ್ದಾರಲ್ಲ. ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ನಾನು ಅದಕ್ಕೆ ನನ್ನ ಸೊಸೆರ್ತಾಗ ನಾನು ತುಟಿ ಎರಡು ಮಾಡಲ್ಲ. ಅವರು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ, ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ. ಒಬ್ರಿಗೊಬ್ರು ಎಲ್ಲ ಅನುಸರಿಸ್ಕೊಂಡಿದ್ರೆ ಯಾರು ಏನು ಅಂಬಲ್ಲ ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಹೆಂಗೈದ್ದೀರಮ್ಮ, ಇರ್ತೀವಿ ಮತ್ತು ಚೆನ್ನಾಗಿದ್ರೆ ಎಲ್ಲರಿಗೂ ನಿಮ್ದು ಅಂತ ಹೇಳಿದ್ದೀನಿ. ಮತ್ತೆ ಏನೋ ಮಾಡಿ ಇವ್ರಿಗೆ ತಂದಿಕ್ಬೇಕಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತಲ್ಲ. ಮನೆ ಕಟ್ತಾ ಇದ್ದಾರಲ್ಲ, 2 ಬಿಲ್ಡಿಂಗ್ ಮನೆ ಕಟ್ತಾರೆ. ಎಲ್ಲಿ ತಗೋಬರ್ತಾರೆ ಏನು ಎತ್ತ ಅಂತ ಹೊಟ್ಟೆ ಉರಿ ನೋಡಪ್ಪ. ಊರಿಂದ ಊರಿಗೆ ಬಂದು ಹೆಂಗೆ ಕಟ್ತಾ ಇದ್ದಾರೆ ಅಣ್ಣ ತಮ್ಮಗಳಿಬ್ರು ಅಂತೇಳಿ ಹೊಟ್ಟೆ ಉರ್ಕೊಂಬ್ತಾ ಇದ್ದಾರೆ. ಹೊಟ್ಟೆ ಊರಿಗೆ ಏನೇನೋ ತಂದಿಕ್ತಾರೆ ಕಣತ್ತೆ. ಯಾರ ಮಾತು ಕೇಳಬೇಡ ನೀನು ಅಷ್ಟೇ. ನನ್ನ ಪಾಡಿಗೆ ನೀನಿರು. ಯಾರ ಮಾತನ್ನ ಕೇಳಿದ್ರೆ ಸುಮ್ಮನೆ ನಾವು ನಿಷ್ಠೂರ ಆಗ್ಬೇಕಾಗುತ್ತೆ. ಮತ್ತೆ ಅವ್ರವ್ರು ಚೆನ್ನಾಗಿ ಆಗ್ತಾರೆ. ಯಾಕೆ ಸುಮ್ಮನೆ ಯಾರ ಮಾತು ಕೇಳಬೇಡ. ನನಗೆ ಗೊತ್ತೈತೆ ಕಣಮ್ಮ, ನಾನು ಇನ್ನೋಡು ತುಟಿ ಎರಡು ಮಾಡಲ್ಲ. ಹಿಂಗೆ ಕೈಲಾದರೆ ಮಾಡ್ತೀನಿ, ಕೈಲಾಗಲಿಲ್ಲ ಅಂದರೆ ಇಲ್ಲ. ಅಷ್ಟೇ ಆಗಲಿಲ್ಲ ಕಣಮ್ಮ ಅಂತ ಹೇಳ್ತೀನಿ ಅಷ್ಟೇನೆ. ಕೈಲಾದರೂ ಮಾಡು, ಆಗಿಲ್ವ ಸುಮ್ಮನಿರು ಅಷ್ಟೇ. ನಮಗೆ ಇವಾಗ ಇದ್ದಂಗಿರು, ನಮಗೆ ಯಾವ ಸಮಸ್ಯೆನೂ ಆಗಲ್ಲ. ಮತ್ತು ಸೊಸೆಗೆ ತಂದಿಕ್ಕೆ ಹಾಕ್ಬೋತಾರೆ ಕೆಲಸನ ನಮ್ಮ ಕವನಗಾಗೈತೆ. ಅದಕ್ಕೆ ಅದನ್ನು ವಾಪಸ್ ನನಗೆ ಕೊಡಿಸು ಅಂತ ಬಂದವಳು ಇವಳು. ಅದಕ್ಕೆ ನಾವೇನೇ ಅಂದರೂ ಕೊಡಿಸಲ್ಲ ಅಂತೇಳಿ ಹೇಳಿ ಕಳಿಸಿದ್ವಿ. ನಾವು 3 ಅತ್ತೆ ಸೊಸೆಯರು ಹೆಂಗೆ ಇದೀವಿ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದ್ದೀವಿ ನಾವು. ಅದಕ್ಕೆ ಜನ ಕೊಟ್ಟೆವ್ರಿ ಅತ್ತೆ ಹೇಳೋಕೆ ಕೊಡೋಕೆ ಬರ್ತಾರೆ. ಅದಕ್ಕೆ ನಾವು ಯಾರೋ ಕೇಳೋಕೆ ಹೋಗಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರೋಣ ಅಂತ. ನನ್ನ ಸೊಸೆ ಒಂದು ಮಾತಾಡಲ್ಲ. ಇವತ್ತು ಯಾರ ಮಕ್ಕಳಾದ್ರೇನು ಒಂದು ಮಾತಾಡಿಲ್ಲ, ನಾನು ಅವ್ರನ್ನೊಂದು ಮಾತಾಡಿಲ್ಲ ಅಷ್ಟೇ. ಹಂಗಿದ್ದೀವಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರು, ಧನ್ಯವಾದಗಳು.